ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ದೇವರಾಜ್ ಅರಸು ಮೊಮ್ಮಗ ಸೂರಜ್ ಹೆಗಡೆ ನಮ್ಮ ಆತ್ಮೀಯ ಸ್ನೇಹಿತರಾಗಿದ್ದು, ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನನ್ನ ಜೊತೆ ಪದಾಧಿಕಾರಿ ಮತ್ತು ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರು. ಅವರ ಬಗ್ಗೆ ನಾನು ದೊಡ್ಡ ಆಕಾಂಕ್ಷೆಯನ್ನ ಇಟ್ಟುಕೊಂಡಿದ್ದೆ. ಇಡೀ ಪಕ್ಷ ಅವರ ಮೇಲೆ ಅವಲಂಬಿಸಿತು. ಪಕ್ಷದ ತ್ಯಾಗವಂತ, ಪಕ್ಷದ ಪರ ಕೆಲಸ ಮಾಡ್ತಾ ಇದ್ರು. ಅವರ ಕುಟುಂಬ ಬಹಳ ನೋವಲ್ಲಿದ್ದು, ಪಕ್ಷ, ಸರ್ಕಾರ ವೈಯಕ್ತಿಕವಾಗಿ ಅವರ ಪರವಾಗಿದೆ. ಕರ್ನಾಟಕ ಸರ್ಕಾರದ ಗೌರವದೊಂದಿಗೆ ಅಂತ್ಯಕ್ರಿಯೆ ಮಾಡಲು ಆದೇಶಿಸಿದ್ದೇನೆ. ನಾನು ಅಂತಿಮ ಕಾರ್ಯದಲ್ಲಿ ಭಾಗಿಯಾಗ್ತೇನೆ. ಜೆಡಿಎಸ್ ಅಭ್ಯರ್ಥಿ ಹಾಕಿರುವಂತಹ ವಿಚಾರ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ರಾಜಕೀಯದಲ್ಲಿ ಯಾರಾದರೂ ಯಾವ ಪಾರ್ಟಿಯಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ನಾನು ಸದ್ಯಕ್ಕೆ ಅದನ್ನ ಮಾತನಾಡಲ್ಲ. ನಮ್ಮ ಪಕ್ಷ ಏನು ಚಿಂತನೆ ಮಾಡುತ್ತೆ ಅದನ್ನ ಪಾಲನೆ ಮಾಡೋದು. ನಾನು ಎಚ್ಡಿಡಿಗೆ ಅನ್ಯಾಯ ಆಗಿದೆ ಅಂತ ಸುರ್ಜೇವಾಲಾ ಟ್ವೀಟ್ಗೆ ಉತ್ತರಿಸಿ ತೆರಳಿದ ಡಿಕೆಶಿ. ಈಗ ನಾವು ಸೂರಜ್ ಹೆಗಡೆ ನಮ್ಮ ಆತ್ಮೀಯ ಸ್ನೇಹಿತ ದೇವರಾಜ್ ಅರಸು ಅವರ ಮೊಮ್ಮಗ. ಅವರು ನಮ್ಮ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ನನ್ನ ಜೊತೆ ಪದಾಧಿಕಾರಿ ಮತ್ತು ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರು. ಅವರಿಗೆ ರಾಜ್ಯ ಮಟ್ಟದ ಸಚಿವ ಸ್ಥಾನ ಕೂಡ ಅವರಿಗೆ ಕೊಟ್ಟಿತ್ತು. ಸೊ ಅವರು ನಿನ್ನೆ ರಾತ್ರಿ ನಾನು ಅವ್ರ ಬಗ್ಗೆ ದೊಡ್ಡ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಂಥವನು. ಇಡೀ ಪಕ್ಷ ಅವ್ರ ಮೇಲೆ ಅವಲಂಬಿಸಿತ್ತು. ಅಂಥ ನಿಷ್ಠಾವಂತ ಕಾರ್ಯಕರ್ತ ನಮ್ಮ ಪಕ್ಷದಲ್ಲಿ ಸಿಗೋದು ಭಾಳ ವಿಶೇಷ. ತ್ಯಾಗ, ಮೊದಲು ಎಲ್ಲ ಸ್ಥಾನಗಳು ಯಾವ ಸ್ಥಾನನೂ ಕೇಳ್ತಿರ್ಲಿಲ್ಲ ಅಂಥ ಒಬ್ಬ ಕಾರ್ಯಕರ್ತ. ನಾನು ಹಿಂದೆ ಅವರಿಗೆ ಪಾರ್ಲಿಮೆಂಟ್ ಮೈಸೂರು ಕೊಡಿಸ್ಬೇಕು ಅಂತ ಭಾಳ ಹೋರಾಟವನ್ನು ಮಾಡಿದ್ದೆ. ಈಗ ಕೂಡ ಅನೇಕ ವಿಚಾರಗಳನ್ನು ಚಿಂತನೆಯನ್ನು ಮಾಡಿದ್ದು. ACCಯ ನಮ್ಮ ಕಾರ್ಯದರ್ಶಿಗಳವರು ಆಗಿ ನಮ್ಮ ರಾಜ್ಯ ಮಟ್ಟದಲ್ಲೂ ಕೂಡ ಪದಾಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ರು. ಸೊ ಅವರ ದುಃಖ, ಅವರ ಕುಟುಂಬದ ದುಃಖ ನೋಡೋಕ್ಕಾಗ್ತಾಯಿಲ್ಲ. ಅವ್ರ ತಂದೆ ಕೂಡ ಒಬ್ಬ ಹಿರಿಯ ದೊಡ್ಡ ರಾಜಕಾರಣಿ. ಅವರು ಚಿಕ್ಕ ವಯಸ್ಸಿನಲ್ಲೇ ಈ ಪರಿಸ್ಥಿತಿ ಬಂತು. ಸೊ ನಾನು, ಪಕ್ಷ, ಸರ್ಕಾರ ಮೂರು ಜನನೂ ಕೂಡ ಪಕ್ಷ ಮತ್ತು ಸರ್ಕಾರ ಮತ್ತು ವೈಯಕ್ತಿಕವಾಗಿ ನಮ್ಮೆಲ್ಲರೂ ಕೂಡ ಭಾಳ ದುಃಖ ಉಂಟಾಗಿದೆ. ಕರ್ನಾಟಕ ಸರ್ಕಾರ ಅವ್ರಿಗೆ ಸರ್ಕಾರಿ ಗೌರವದೊಂದಿಗೆ ಅವರ ಕುಟುಂಬದವರು ಯಾವಾಗ ಅಂತಿಮ ನಮನ ಸಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೋ ಆ ಗೌರವವನ್ನು ಕೊಡುವಂಥ ಆದೇಶವನ್ನು ನಾನು ಈಗಾಗಲೇ ಚೀಫ್ ಸೆಕ್ರೆಟರಿಗೆ ತಿಳಿಸಿದ್ದೇನೆ. ನಾನು ಕೂಡ ಭಾಗಿಯಾಗ್ತೇನೆ. ಅಲ್ಲಪ್ಪ, ರಾಜಕಾರಣದಲ್ಲಿ ಯಾರು ಚೆಸ್ ಗೇಮ್ನ ಯಾವ ಪಾಯಿಂಟ್ ಎಲ್ಲಿಡ್ತಾರೆ ಅಂತ ಯಾರು ಹೇಳ್ತಾರಾ? ಯಾರು ಹೇಳೋದಿಲ್ಲ. ನಡೀರಿ. ನಾನೀಗ ಸದ್ಯಕ್ಕೇನು ಮಾತಾಡೋಕ್ಕೆ ಹೋಗೋದಿಲ್ಲ. ಅವ್ರು ಮಾತಾಡಿದ್ದಾರೆ, ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಪಕ್ಷ ಯಾವಾಗಲೂ ಏನು ವಿಚಾರವನ್ನು ಚಿಂತನೆ ಮಾಡ್ತದೆ ಅದಕ್ಕೆ ನಾನು ಪಾಲನೆ ಮಾಡೋದು.